ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವ ಉಪಾಸ್ಮಹೆ. ನನ್ನ ಸಮಸ್ತ ಆರಾಧ್ಯಂ ಚಾನಲ್ ವೀಕ್ಷಕರೆಲ್ಲರಿಗೂ ಕೂಡ ವಿಭಾ ಶೆಟ್ಟಿ ಮಾಡುವ ನಮಸ್ಕಾರಗಳು. ಈ ದಿನದ ವಿಶೇಷವಾದ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ವಿಶೇಷವಾದ ಕಾರ್ಯಕ್ರಮ ಅಂತಂದರೆ ನೋಡಿ, ಜೂನ್ 2ನೇ ತಾರೀಕು ಗುರು ಬದಲಾವಣೆ ಆಗ್ತಾ ಇದೆ. ಅಂದರೆ ಮಿಥುನ ರಾಶಿಯಿಂದ ತನ್ನ ಉಚ್ಚ ರಾಶಿಯಾದ ಕಟಕ ರಾಶಿಗೆ ತನ್ನ ಪತನ ಬದಲಾಯಿಸ್ತಾ ಇದೆ. ಸೊ ಇದರಿಂದ ದ್ವಾದಶ ರಾಶಿಗಳ ಮೇಲೆ ಏನೆಲ್ಲ ಪರಿಣಾಮ ಬೀರ್ತಾ ಇದೆ ಅನ್ನೋದ್ರ ಬಗ್ಗೆ ನೋಡೋಣ, ತಿಳ್ಕೊಳ್ಳೋಣ ಬನ್ನಿ. ಮೊದಲನೇದಾಗಿ ನಾವು ಯಾವ ದಿನ ಚೇಂಜ್ ಆಗ್ತಿದೆ, ಯಾವ ಸಮಯದಲ್ಲಿ ಅಂತ ನೋಡಕ್ಕೆ ಬಂದಾಗ, ಜೂನ್ 2ನೇ ತಾರೀಕು ಬೆಳಗಿನ ಜಾವ 2:26 ತನ್ನ ಪತನ ಬದಲಾಯಿಸಿದಾನೆ. ಅಂದರೆ ಮಿಥುನ ರಾಶಿಯಿಂದ ಕಟಕ ರಾಶಿಗೆ ತನ್ನ ಪತನ ಬದಲಾಯಿಸ್ತಾ ಇದ್ದಾನೆ. ಮೊದಲೇ ಹೇಳಿದಾಗೆ ಕಟಕ ರಾಶಿ ಅನ್ನೋದು ಜಲತತ್ವದ ರಾಶಿಯಾಗಿದೆ ಮತ್ತು ಗುರುಗೆ ತನ್ನ ಉಚ್ಚ ಸ್ಥಾನ ಕೂಡ ಆಗಿದೆ. ಸೊ ಇದರಿಂದ ನಮ್ಮ ಸುತ್ತಮುತ್ತಿನ ಒಂದು ಪರಿಸರದಲ್ಲಿ ಏನೆಲ್ಲ ಬದಲಾವಣೆನ ನಾವು ನೋಡ್ಬೋದು ಅಂತಂದರೆ ನೋಡಿ, ಜಲರಾಶಿ ಆಗಿರೋದ್ರಿಂದ ಮಳೆ ಬೆಳೆ ತುಂಬ ಚೆನ್ನಾಗಿ ಬರುತ್ತೆ. ರೈತರಿಗೆ ತುಂಬ ಉತ್ತಮವಾದ ಬೆಳೆನ ನೋಡುವಂಥದ್ದು ಅಥವಾ ಒಳ್ಳೆ ಇಳುವರಿನ ನೋಡುವಂಥ ಒಂದು ಸಮಯ ಆಗಿರುತ್ತೆ. ಜೊತೆಗೆ ಇನ್ನು ವಿದ್ಯಾಭ್ಯಾಸ ಅಂತ ನೋಡೋಕೆ ಬಂದಾಗ, ಗುರು ವಿದ್ಯಾಭ್ಯಾಸನ ಕೊಡೋದ್ರಲ್ಲಿ ನಾವು ಫಸ್ಟ್ ವಿದ್ಯಾಭ್ಯಾಸ ಅಂತ ನೋಡೋಕೆ ಹೋದಾಗೇ ಫಸ್ಟ್ ಗುರು ಮತ್ತು ಬುಧನ್ನೇ ನೋಡೋದು. ಸೊ ಹಾಗಾಗಿ ಉಚ್ಚಸ್ಥಾನದಲ್ಲಿ ಕೂತ್ಕೊಂಡಿರೋದ್ರಿಂದ ತುಂಬ ವಿದ್ಯಾಸಂಸ್ಥೆಗಳಲ್ಲಿ ಒಳ್ಳೆಯ ಹೆಸರನ್ನ ನೋಡಬಹುದು. ಅಂದರೆ ಮಕ್ಕಳು ಚೆನ್ನಾಗಿ ಓದ್ತಿದ್ದು ಒಳ್ಳೆಯ ಹೆಸರನ್ನ ತೊಗೊಂಡು ಬರುವಂಥದ್ದು, ಅಥವಾ ನಮ್ಮ ಎಜುಕೇಷನ್ ಡಿಪಾರ್ಟ್ಮೆಂಟಲ್ಲಿ ಬಹಳಷ್ಟು ಮುಂದುವರಿಯುವಂಥದ್ದು, ಅಥವಾ ಒಳ್ಳೆಯ ಹೊಸ ಸಂಸ್ಥೆಗಳು ಓಪನ್ ಆಗುವಂಥದ್ದು, ಈ ರೀತಿಯಾದ ಒಂದು ಶುಭ ಸುದ್ದಿಗಳನ್ನ ನಾವು ಕೇಳ್ಬೋದು. ಧರ್ಮ ಕಾರ್ಯಗಳು ಅಂದರೆ ಈಗ ದೇವಸ್ಥಾನ ಆಗಿರ್ಬೋದು, ಮಠ ಆಗಿರ್ಬೋದು, ಈ ವಿಚಾರಗಳಲ್ಲಿ ತುಂಬ ಎತ್ತರವಾದ ಸ್ಥಾನಕ್ಕೆ ಹೋಗ್ತಾರೆ. ಅಂತಂದರೆ ತುಂಬ ಪ್ರಸಿದ್ಧಿ ಹೊಂದುವಂಥದ್ದು, ಅಂದರೆ ಮಠಗಳಲ್ಲಿ ಒಳ್ಳೊಳ್ಳೆ ಕೆಲಸ ಕಾರ್ಯಗಳನ್ನ ಮಾಡುವಂಥದ್ದು, ಧರ್ಮ ಕಾರ್ಯಗಳನ್ನ ಮಾಡುವಂಥದ್ದು, ತುಂಬ ಜನಕ್ಕೆ ಅದರಿಂದ ಹೆಲ್ಪ್ಫುಲ್ ಆಗುವಂಥದ್ದು, ಈ ರೀತಿ ಎಲ್ಲ ಒಂದು ಬದಲಾವಣೆಗಳನ್ನ ನಾವು ಗುರುವಿನ ಬದಲಾವಣೆಯಿಂದ ನೋಡಬಹುದು. ಅದರಲ್ಲೂ ಗುರು 31/10/2026 ಕೂಡ ಅದೇ ಕಟಕ ರಾಶಿಯಲ್ಲಿ ತನ್ನ ಸಂಚಾರನ ಬೆಳೆಸ್ತಾನೆ. ಅದಾದಮೇಲೆ ಸಿಂಹರಾಶಿಗೆ ತನ್ನ ಪತನ ಬದಲಾಯಿಸ್ತಾನೆ. ಸೊ ಹಾಗಿದ್ರೆ ದ್ವಾದಶ ರಾಶಿಗಳ ಮೇಲೆ ಏನೆಲ್ಲ ಪರಿಣಾಮ ಬೀರ್ಬೋದು ಇದರಿಂದ ಅನ್ನೋದನ್ನ ನೋಡೋಣ ಬನ್ನಿ. ನಾನು ಆಗಲೇ ಸಮಯನ ಹೇಳಿದೆ, 2:26 2ನೇ ತಾರೀಕು ಜೂನ್ ತಿಂಗಳಲ್ಲಿ ಗುರು ತನ್ನ ಪತನ ಬದಲಾಯಿಸ್ತಾನೆ ಅಂತ. ಸೊ ಆ ಸಮಯಕ್ಕೆ ನಾವೊಂದು ಹಾರೋಸ್ಕೋಪ್ ಹಾಕಿ ನೋಡಿದಾಗ ಗ್ರಹಗಳ ಸ್ಥಾನಮಾನ ಹೇಗಿರುತ್ತೆ ಅಂತ ನೋಡಿದ್ರೆ ನೋಡಿ, ಮೊದಲನೇದಾಗಿ ಗುರು ಬಂದು ಕಟಕ ರಾಶಿನಲ್ಲಿ ಸ್ಥಿತನಾಗಿದ್ದರೆ, ಇನ್ನು ಬುಧ ಮತ್ತು ಶುಕ್ರರು ಮಿಥುನ ರಾಶಿನಲ್ಲಿ ಸ್ಥಿತನಾಗಿರ್ತಾರೆ. ಹಾಗೆ ಸೂರ್ಯಗ್ರಹ ವೃಷಭ ರಾಶಿನಲ್ಲಿ ಸ್ಥಿತನಾಗಿದ್ದರೆ, ಮೇಷ ರಾಶಿನಲ್ಲಿ ಕುಜ ಹಾಗೂ ಮೀನ ರಾಶಿನಲ್ಲಿ ಶುಕ್ರ ಗ್ರಹ ಸ್ಥಿತನಾಗಿರ್ತಾನೆ. ಹಾಗೂ ಶುಕ್ರನಲ್ಲಿ ಮೀನ ಲಗ್ನನೇ ನಮಗೆ ತಗೊತಾ ಇದೆ. ಚಂದ್ರ ಧನಸ್ಸು ರಾಶಿನಲ್ಲಿ ಸ್ಥಿತನಾಗಿದ್ದರೆ, ಕೇತು ಸಿಂಹ ರಾಶಿನಲ್ಲಿ ಸ್ಥಿತನಾಗಿರ್ತಾನೆ. ಹಾಗೂ ರಾಹು ಕುಂಭ ರಾಶಿನಲ್ಲಿ ಸ್ಥಿತನಾಗಿರ್ತಾನೆ. ನೋಡೋಣ ಇದ್ರ ಮೇಲೆ ಏನೆಲ್ಲ ಪರಿಣಾಮ ಬೀರುತ್ತೆ ಅನ್ನೋದನ್ನು ನೋಡೋಣ. ಇನ್ನು ಮಕರ ರಾಶಿಯವರಿಗೆ ಗುರುವಿನ ಬದಲಾವಣೆಯಿಂದ ಏನೆಲ್ಲ ಫಲಗಳನ್ನ ನೋಡ್ಬೋದು ಅಂತ ನೋಡಿದ್ರೆ ನೋಡಿ, ಗುರು ನಿಮಗೆ ಇಷ್ಟು ದಿನಗಳ ಕಾಲ ನಿಮ್ಮ 6ನೇ ಮನೇಲಿ ಸಂಚಾರ ಮಾಡ್ತಿದ್ರು, ಈಗ 7ನೇ ಮನೆಗೆ ಸಂಚಾರ ಮಾಡ್ತಿದ್ದಾರೆ. ಗುರುವಿನ ನೇರ ದೃಷ್ಟಿ ನಿಮ್ಮ ಲಗ್ನದ ಮೇಲೆ ಬೀಳ್ತಾ ಇದೆ. ಇದರಿಂದ ಗುರುಬಲ ಬಂದಿದೆ. ಯಾರೆಲ್ಲ ಮದುವೆ ಹುಡುಕಾಟದಲ್ಲಿದ್ದೀರಾ ಅವರೆಲ್ಲರಿಗೂ ಕೂಡ ಮದುವೆಗೆ ಒಂದು ಒಳ್ಳೆ ಸಮಯ ಬಂದಿದೆ. ಒಳ್ಳೆ ಗಂಡು ಹೆಣ್ಣು ಸಿಗುವಂಥದ್ದು, ಮನೇಲಿ ಶುಭ ಕಾರ್ಯಗಳಾಗುವಂಥದ್ದು, ಅದರಲ್ಲೂ ಗಂಡ ಹೆಂಡತಿ ಮಧ್ಯೆ ಒಳ್ಳೆ ಗೌರವ ಪ್ರೀತಿ ಜಾಸ್ತಿ ಆಗುತ್ತೆ. ಸೊ ಒಂದು ಹ್ಯಾಪಿ ಮೂಮೆಂಟ್ ಅಂತ ಹೇಳ್ಬೋದು. ಜೊತೆಗೆ ಗುರುವಿನ ದೃಷ್ಟಿ ಅಂತ ನೋಡೋಕೆ ಬಂದಾಗ 11ನೇ ಮನೆ ಮೇಲೆ ಗುರುವಿನ ದೃಷ್ಟಿ ಇದೆ. ನಿಮ್ಮ 3ನೇ ಮನೆ ಮೇಲೂ ಕೂಡ ಗುರುವಿನ ದೃಷ್ಟಿ ಇದೆ. ಗುರು 7ನೇ ಮನೇಲಿ ಬೇರೆ ಸಂಚಾರ ಮಾಡ್ತಿದ್ದಾನೆ. 11ನೇ ಮನೆ ಮೇಲೆ ಗುರು ದೃಷ್ಟಿ ಇರೋದ್ರಿಂದ, ಲಾಭ ಸ್ಥಾನಕ್ಕೆ ಗುರು ದೃಷ್ಟಿ ಬಿದ್ದಿರೋದ್ರಿಂದ ಲಾಭ ಜಾಸ್ತಿ ಆಗುತ್ತೆ, ಹಣಕಾಸಿನ ಅಭಿವೃದ್ಧಿ ಜಾಸ್ತಿ ಆಗುತ್ತೆ. ನೀವು ಯೋಚನೆ ಮಾಡೋದು ಬೇಡ, ಗುರು ನಮಗೆ 12ನೇ ಮನೆ ಅಧಿಪತಿನೂ ಹೌದಲ್ವಾ, ಏನಾದರೂ ನೆಗೆಟಿವ್ ಆಗುತ್ತೆ ಅಂತ. ಉಚ್ಚಸ್ಥಾನದಲ್ಲಿ ಕೂತ್ಕೊಂಡಿದ್ದಾನಲ್ವಾ, 7ನೇ ಮನೇಲಿ ಕೂತಿದ್ದಾನಲ್ವಾ, ಖಂಡಿತವಾಗ್ಲೂ ಗುರು ದೃಷ್ಟಿ ಕೋಟಿ ಪುಣ್ಯ ಅಂತಲೇ ಹೇಳ್ತಾರೆ. ಸೊ ಹಾಗಾಗಿ ಅದ್ರ ಬಗ್ಗೆ ಆತಂಕ ಪಡೋದು ಬೇಡ. 11ನೇ ಮನೇಲಿ ಗುರು ದೃಷ್ಟಿ ಇರೋದ್ರಿಂದ ಒಳ್ಳೆ ಲಾಭನ ನೋಡ್ಬೋದು. ನೀವೇನು ಕಷ್ಟಪಟ್ಟು ಕೆಲಸ ಮಾಡ್ತಿದ್ದೀರಾ ಅದಕ್ಕೆ ಒಳ್ಳೆ ಪ್ರತಿಫಲ ಸಿಗುತ್ತೆ. ಲಾಭದಲ್ಲಿ ದುಪ್ಪಟ್ಟನ್ನ ಖಂಡಿತವಾಗ್ಲೂ ನೀವು ನೋಡ್ಬೋದು. ನಿಮಗೆ ನೋಡಿ, 3ನೇ ಮನೆ ಮೇಲೆ ಗುರುವಿನ ದೃಷ್ಟಿ, ನೀವೇನಾದರೂ ಸೋಷಿಯಲ್ ಮೀಡಿಯಾದಲ್ಲಿ ಇತ್ತು ಅಂತಂದರೆ ಖಂಡಿತವಾಗ್ಲೂ ಉನ್ನತ ಸ್ಥಾನಕ್ಕೆ ಹೋಗ್ತೀರಾ. ಯಾಕಂದರೆ ನಿಮಗೆ ಲಗ್ನಾಧಿಪತಿ ಆಗಿರುವಂತಹ ಶನಿನೂ ಅಲ್ಲೇ ಇದ್ದಾನೆ. ಅದೇ ಮನೆ ಮೇಲೆ ನಿಮಗೆ ಗುರುವಿನ ದೃಷ್ಟಿ ಕೂಡ ಬೀಳ್ತಾ ಇದೆ. ಜೊತೆಗೆ ನಿಮ್ಮ ಮಾತಿಗೆ ಒಂದು ಬೆಲೆ ಬರುತ್ತೆ. ಸ್ಪಿರಿಚುವಲ್ ಟ್ರಾವೆಲ್ನ ಜಾಸ್ತಿ ಮಾಡ್ತೀರಾ ಈ ಸಮಯದಲ್ಲಿ. ಸ್ನೇಹಿತರಿಂದ ಸಹಾಯಗಳಾಗುವಂಥದ್ದು, ನಿಮ್ಮ ಸಿಬ್ಲಿಂಗ್ಸಿಂದ ಸಹಾಯಗಳಾಗುವಂಥದ್ದು ಎಲ್ಲವೂ ಕೂಡ ನಿಮಗೆ ನಡೀತಾ ಇರುತ್ತೆ. ಅಂದರೆ ಅನುಕೂಲ ಜಾಸ್ತಿ ಆಗ್ತಾ ಇರುತ್ತೆ. ನಿಮ್ಮ ಮಾತಿನಲ್ಲಿ ಏನಾದರೂ ಸ್ವಲ್ಪ ಹಾರ್ಶ್ ಇತ್ತು ಅಂತಂದ್ರೆ ಇವಾಗ ಸ್ವಲ್ಪ ಸ್ಲೋ ಡೌನ್ ಆಗ್ತೀರಾ, ಸ್ವಲ್ಪ ಸಾಫ್ಟಾಗಿ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಇದರಿಂದ ನಿಮ್ಮ ಮಾತಿಗೆ ಬೆಲೆನೂ ಕೂಡ ಬರ್ತಾ ಹೋಗ್ತಾ ಇರುತ್ತೆ. ಯಾಕಂದರೆ 2ರಲ್ಲಿ ರಾಹು ಇರೋದ್ರಿಂದ
ಇರೋದ್ರಿಂದ ಸ್ವಲ್ಪ ಕೋಪತಾಪ ಜಾಸ್ತಿ, ಏನಂದ್ರೆ ಅದು ಬಾಯಲ್ಲಿ ಮಾತಾಡ್ಬಿಡ್ತೀರಂತ ನಾವೇನು ಹೇಳ್ತಾ ಇದ್ವಿ, ಗುರು ದೃಷ್ಟಿ ಲಗ್ನದ ಮೇಲೆ ಬಿದ್ದಿರೋದ್ರಿಂದ, 3ನೇ ಮನೆ ಮೇಲೆ ಬಿದ್ದಿರೋದ್ರಿಂದ ಸ್ವಲ್ಪ ಸಾಫ್ಟ್ನೆಸ್ ಕೂಡ ನಿಮಗೆ ಸ್ಟಾರ್ಟ್ ಆಗಿಬಿಡುತ್ತೆ. ಇನ್ನು ಬೇರೆ ಗ್ರಹಗಳ ಸ್ಥಾನಮಾನದಿಂದ ಏನು ಫಲ ನೋಡ್ತೀರಾ ಅಂತಂದರೆ, 12ಕ್ಕೆ ಚಂದ್ರ ಬಂದಿರೋದ್ರಿಂದ, ಜೊತೆಗೆ 7ನೇ ಮನೆ ಅಧಿಪತಿನೂ ಕೂಡ ಚಂದ್ರನೇ ಆಗಿರೋದ್ರಿಂದ, ಗಂಡ ಹೆಂಡತಿ ಮಧ್ಯದಲ್ಲಿ ಅಂದರೆ ನಿಮ್ಮ ಸ್ಪೌಸ್ ಯಾರಿರ್ತಾರೋ ಅವ್ರ ಆರೋಗ್ಯದಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಏರುಪೇರುಗಳಾಗೋ ಸಾಧ್ಯತೆಗಳಿರುತ್ತೆ, ಅಥವಾ ಮನಸ್ಥಿತಿನಲ್ಲಿ ಬದಲಾವಣೆ ಆಗೋದು, ಏನೋ ಆಲೋಚನೆಗಳು ಬರುವಂಥದ್ದು ಕೂಡ ಆಗುತ್ತೆ. ಸೊ ಅದಕ್ಕೆ ಸ್ವಲ್ಪ ನೀವು ಪರಿಹಾರ ಮಾಡಬೇಕಾಗುತ್ತೆ. ನಾನು ಲಾಸ್ಟಲ್ಲಿ ಹೇಳ್ತೀನಿ ಏನು ಮಾಡಬೇಕು ಅಂತ. ಏನಾದರೂ ಮನೆಯಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಬರೋದು ಅಥವಾ ಆರೋಗ್ಯದಲ್ಲಿ ಸಮಸ್ಯೆಗಳು ಬರೋದು ಕೂಡ ಆಗುತ್ತೆ. ಸ್ವಲ್ಪ ಅದನ್ನು ನೀವು ಬ್ಯಾಲೆನ್ಸ್ ಮಾಡಲೇಬೇಕಾಗಿ ಬರುತ್ತೆ. ಗುರುವಿನ ದೃಷ್ಟಿ ಇರೋದ್ರಿಂದ ಪರಿಹಾರ ಕೂಡ ನಿಮಗೆ ಸಿಗುತ್ತೆ, ತುಂಬ ಆತಂಕ ಪಡುವಂಥ ಅವಶ್ಯಕತೆ ಇಲ್ಲ. ಇನ್ನು ನಿಮಗೆ 6ನೇ ಮನೆಯಲ್ಲಿ ಶುಕ್ರ ಮತ್ತು ಬುಧರ ಸಂಚಾರ ನಡೀತಿದೆ. ಆ್ಯಸ್ ಯೂಶುವಲ್ ಯಾರೆಲ್ಲ ವರ್ಕ್ ಮಾಡ್ತಾ ಇರ್ತೀರಾ ಅವರೆಲ್ಲರಿಗೂ ಕೂಡ ಏನು ಸಕ್ಸಸ್ಸು, ಖಂಡಿತವಾಗ್ಲೂ ನಿಮಗೆ ಪ್ರಮೋಷನ್ ಆಗುವಂಥದ್ದು, ಸ್ವಲ್ಪ ನಿಮಗೆ ಅಲ್ಲೇನು ಒತ್ತಡಗಳೇನಿತ್ತು ಕೆಲಸದಲ್ಲಿ ಸ್ವಲ್ಪ ಅದೊಂಚೂರು ಸ್ಲೋ ಡೌನ್ ಆಗುತ್ತೆ. ಒಂಚೂರು ಕೆಲಸದ ಕಡೆ ಜಾಸ್ತಿ ಗಮನವೂ ಕೊಡ್ತೀರಾ, ನೀವು ಮಾಡ್ತಿರೋ ಕೆಲಸನೂ ಕೂಡ ಗುರುತಿಸ್ತಾರೆ. ಮಕ್ಕಳೇನಾದರೂ ಕಾಂಪಿಟೇಟಿವ್ ಎಕ್ಸಾಮ್ಸ್ ಬರೀತಿದ್ದಾರೆ ಅಂದರೆ ಅದರಲ್ಲಿ ವಿನ್ ಆಗ್ತಾರೆ. ನಿಮಗೇನು ಕೋರ್ಟಲ್ಲಿ ಕೇಸ್ ಇತ್ತು ಅಂದರೆ ವಿನ್ ಆಗ್ತೀರಾ. ಬ್ಯಾಂಕ್ಗೆ ಲೋನ್ ಅಪ್ಲೈ ಮಾಡಿದರೆ ಖಂಡಿತವಾಗ್ಲೂ ಲೋನ್ಗಳು ನಿಮಗೆ ಸ್ಯಾಂಕ್ಷನ್ ಆಗುತ್ತೆ. ಬಿಸ್ನೆಸ್ಸಲ್ಲಿ ಡೆವಲಪ್ಮೆಂಟ್ ಜಾಸ್ತಿ ಆಗುತ್ತೆ. ಸೊ ಇದೆಲ್ಲ ಏನಂದರೆ 6ನೇ ಮನೆಯಲ್ಲಿ ಇಷ್ಟು ಗ್ರಹಗಳಿರೋದ್ರಿಂದ ಶತ್ರುಗಳ ಕಾಟ ಜಾಸ್ತಿ ಆದರೂ ಕೂಡ ಖಂಡಿತವಾಗ್ಲೂ ವಿನ್ನಿಂಗ್ಸ್ ನಿಮ್ಮದೇ ಆಗುತ್ತೆ. ಸೊ ಅದ್ರ ಬಗ್ಗೆಯೂ ನೀವು ಆತಂಕ ಪಡುವಂಥ ಅವಶ್ಯಕತೆ ಇಲ್ಲ. ಇನ್ನು 5ನೇ ಮನೆಯಲ್ಲಿ ಸೂರ್ಯನ ಸಂಚಾರ ಇರೋದ್ರಿಂದ ನೀವೇನಾದರೂ ಗೌರ್ಮೆಂಟ್ ಉದ್ಯೋಗಿಗಳಾಗಿದ್ದರೆ, ಅಥವಾ ನೀವೇನಾದರೂ ರಾಜಕಾರಣಿಗಳಾಗಿದ್ದರೆ, ಅಥವಾ ಗೌರ್ಮೆಂಟಿಂದ ಏನಾದರೂ ಕೆಲಸಗಳಾಗಬೇಕು ಅಂದರೆ ಖಂಡಿತವಾಗ್ಲೂ ಅದರಿಂದ ನಿಮಗೆ ಉಪಯೋಗಗಳಾಗುತ್ತೆ. ಆತಂಕ ಪಡೋದು ಬೇಡ. ಸೂರ್ಯ ಹೆಂಗೆ ಶನಿ ಮನೆ ಅಲ್ವಾ ನಮ್ಮದು, ಹೆಂಗೆ ಸೂರ್ಯ ನಮಗೆ ಹೆಲ್ಪ್ ಮಾಡ್ತಾನೆ ಅಂತಂದರೆ ಖಂಡಿತವಾಗ್ಲೂ ಟ್ರಾನ್ಸಿಟ್ ಅಂತ ಬಂದಾಗ ನಿಮ್ಗೆ ಯಾವುದೇ ರೀತಿ ನೆಗೆಟಿವಿಟಿ ಇರಲ್ಲ. ನೀವು ಆ ರೀತಿ ಆಲೋಚನೆ ಮಾಡೋದೇ ಬೇಕಾಗಿಲ್ಲ. ಗೌರ್ಮೆಂಟಿಂದ ಕೆಲಸಗಳಾಗುತ್ತೆ. ಸೊ ಪ್ರಯತ್ನ ಪಡಿ, ಖಂಡಿತವಾಗ್ಲೂ ಒಳ್ಳೆಯದಾಗುತ್ತೆ. ಇನ್ನು ನಿಮಗೆ ಕುಜನ ಸಂಚಾರ ಅಂತ ನೋಡೋಕ್ಕೆ ಬಂದಾಗ, ಕುಜ ನಿಮಗೆ 4ನೇ ಮನೇಲಿ ಸಂಚಾರ ಮಾಡ್ತಿದ್ದಾನೆ. ಭೂಮಿಯಿಂದ ನಿಮಗೆ ಕೆಲವು ಅನುಕೂಲಗಳಾಗುತ್ತೆ. ನೀವೇನಾದರೂ ಈ ಸಮಯದಲ್ಲಿ ಹೆಂಗೂ ಗುರುಬಲ ಬಂದಿದೆ, ಭೂಮಿ ತೊಗೊಬೇಕು ಅಂತ ಏನಾದರೂ ಅಂದ್ಕೊಂಡಿದ್ರೆ ಖಂಡಿತವಾಗ್ಲೂ ಅದನ್ನು ನೀವು ಪ್ರಯತ್ನ ಪಡ್ಬೋದು. ಲಾಭ ಬರುವಂಥ ಜಾಗದಲ್ಲೇ ನಿಮಗೆ ಸಿಗುತ್ತೆ, ಅಥವಾ ನೀವು ಅಂದ್ಕೊಂಡಿದ್ದ ಬೆಲೆಗೆ ನಿಮಗೆ ಸಿಗುವಂಥದ್ದು. ಭೂಮಿಯಿಂದ ಒಟ್ಟಿನಲ್ಲಿ ಲಾಭ, ಅಥವಾ ಏನಾದರೂ ವಾಹನ ಖರೀದಿ ಮಾಡಬೇಕು ಅಂದರೂ ಕೂಡ ಅದರಲ್ಲಿ ನಿಮಗೆ ಲಾಭ ಸಿಗುತ್ತೆ. ಮನೆ ದುರಸ್ತಿ ಕಾರ್ಯಗಳನ್ನ ಕೂಡ ನೀವು ಮಾಡಿಸ್ಕೊತೀರಾ. ಸೊ ತುಂಬ ಉತ್ತಮವಾದ ಸಮಯ. ಮಕರ ರಾಶಿಯವರಿಗೆ ಯಾವಾಗ ನೋಡಿದ್ರು ಕೂಡ ಏನಾದರೂ ಒಂದು ಕಷ್ಟ. ನಾನು ಕಮೆಂಟ್ಸಲ್ಲೂ ಕೂಡ ನೋಡಿರ್ತೀನಿ, ಮಕರ ರಾಶಿಯವರಿಗೆ ಟೈಮೇ ಚೆನ್ನಾಗಿಲ್ಲ, ನೀವು ಒಳ್ಳೆಯದು ಅಂತ ಹೇಳ್ತಿದ್ದೀರಾ, ನಮ್ಗೆ ನೆಗೆಟಿವ್ ಜಾಸ್ತಿ ಇದೆ ಅಂತ ಹೇಳ್ತಾನೆ ಇರ್ತಾರೆ. ಆದರೆ ಗುರುಬಲದ ಪ್ರಭಾವದಿಂದ ಖಂಡಿತವಾಗ್ಲೂ ಒಳ್ಳೆಯದೇ ಆಗ್ತಾಯಿದೆ. ನಿಮ್ಮ ಜಾತಕ ತೋರಿಸ್ಕೊಂಡಾಗ ಗೊತ್ತಾಗುತ್ತೆ ಏನು ಸಮಸ್ಯೆ ಇದೆ ಅಂತನ್ನುವಂಥದ್ದು. ಇನ್ನು ವಿದ್ಯಾರ್ಥಿಗಳಿಗೂ ಕೂಡ ತುಂಬ ಉತ್ತಮವಾದ ಸಮಯ ಆಗಿರುತ್ತೆ. ಎಜುಕೇಷನಲ್ಲಿ ಬಹಳಷ್ಟು ಮುಂದಿರ್ತೀರಾ. ರೈತರಿಗೂ ಕೂಡ ತುಂಬ ಅತ್ಯುನ್ನತವಾದ ಸಮಯ ಆಗಿರುತ್ತೆ. ಸೊ ಹಾಗಾಗಿ ಈ ಸಮಯನ ನೀವು ಸದುಪಯೋಗ ಪಡಿಸ್ಕೊಳ್ಳಿ. ಒಳ್ಳೆ ಬೆಳೆ ಬೆಳೀರಿ. ಅಟ್ಲೀಸ್ಟ್ ಒಂದು ಖುಷಿ ಸಂತೋಷನ ರೈತರು ನೋಡಿ. ರೈತರು ಸಂತೋಷವಾಗಿದ್ದರೆ ದೇಶನೇ ಸಮೃದ್ಧಿಯಾಗಿರುತ್ತೆ. ಇನ್ನು ಪರಿಹಾರವಾಗಿ ಏನು ಮಾಡ್ಕೋಬೇಕು, ಸಣ್ಣ ಪುಟ್ಟ ನೆಗೆಟಿವಿಟಿ ಕೂಡ ಇದೆ ಅಲ್ವಾ. ಪರಿಹಾರ ಏನು ಮಾಡ್ಕೋಬೇಕು, ಮೊದಲನೇದಾಗಿ ಚಂದ್ರನಿಗೋಸ್ಕರ ಪ್ರತಿ ಪೌರ್ಣಮಿ ದಿವಸ ಚಂದ್ರನಿಗೆ ನೀವು ಹಾಲಿಂದ ಅರ್ಘ್ಯ ಕೊಡಿ. ಮತ್ತು ನೀವು ಬೆಳದಿಂಗಳಲ್ಲಿ ಊಟ ಮಾಡೋದನ್ನ ಸ್ವಲ್ಪ ರೂಢಿ ಮಾಡ್ಕೊಳ್ಳಿ. ತಾಯಿಯ ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಡಿ. ತಾಯಿಗೆ ಪ್ರತಿದಿನ ಕಾಲು ಮುಟ್ಟಿ ನಮಸ್ಕಾರ ಮಾಡ್ಕೊಳ್ಳಿ. ನಿಮ್ಮ ಜೊತೆಲಿ ತಾಯಿ ಇದ್ದಾರೆ ಅಂತಂದರೆ ಅವರ ಆಶೀರ್ವಾದನ ಯಾವಾಗಲೂ ತೊಗೊಳ್ಳಿ. ಅಥವಾ ತಾಯಿ ಸಮಾನ ಅಂದರೆ ನಿಮ್ಮ ಅತ್ತೆ ಇದ್ದರೂ ಕೂಡ ಅವ್ರ ತಾಯಿ ಸಮಾನರಾಗ್ತಾರೆ. ಸೊ ಹಾಗಾಗಿ ಅವರ ಆಶೀರ್ವಾದನೂ ಕೂಡ ನೀವು ತೊಗೋಬಹುದು. ಅದು ಕೂಡ ನಿಮಗೆ ತಾಯಿಯ ಆಶೀರ್ವಾದ ನಿಮ್ಗೆ ಸಿಗೋದ್ರಿಂದ ಒಂದು ಒಳಿತಾಗುತ್ತೆ. ತಾಯಿ ಆರೋಗ್ಯದ ಕಡೆ ಸ್ವಲ್ಪ ನೀವು ಗಮನ ಕೊಡಬೇಕಾಗಿ ಬರುತ್ತೆ. ಅವ್ರಿಗೇನೋ ಸಣ್ಣ ಪುಟ್ಟ ಒಂದು ಪ್ರಾಬ್ಲಮ್ಸ್ ಬಂದರೂ ಕೂಡ ಇಮಿಡಿಯೇಟಾಗಿ ಹೋಗಿ ಡಾಕ್ಟ್ರಿಗೆ ತೋರಿಸಿ ಪ್ರಿಕಾಷನ್ನ ಕೊಡಿಸ್ಬಿಡಿ. ಇನ್ನು ನಿಮಗೆ ಬೇರೆ ಯಾವುದು ಪರಿಹಾರ ಮಾಡ್ಕೋಬೇಕು ಅಂತ ನೋಡಿದ್ರೆ, ನಿಮಗೆ ಕುಜನ ಒಂದು ಪರಿಹಾರ ಮಾಡ್ಕೊಬೇಕು ಅಂತಂದರೆ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಪ್ರತಿ ಮಂಗಳವಾರದ ದಿವಸ ಸ್ವಲ್ಪ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ನಿಮ್ಮ ಹೆಸರಲ್ಲಿ ಒಂದು ಅರ್ಚನೆ ಮಾಡಿಸ್ಕೊಂಡು ಬನ್ನಿ. ಅದು ಕೂಡ ನಿಮಗೆ ಒಳ್ಳೆಯ ಯಶಸ್ಸನ್ನು ತೊಗೊಂಬಂದು ಕೊಡುತ್ತೆ. ಇನ್ಯಾವುದು ಅಂತ ನಿಮಗೆ ನೆಗೆಟಿವಿಟಿ ಅನ್ನೋದೇನು ತೋರಿಸ್ತಿಲ್ಲ. ಆದರೆ ಕೇತುವಿನ ಸಂಚಾರ ಒಂದು ನಿಮಗೆ ನೆಗೆಟಿವ್. ಅಂದರೆ 8ನೇ ಮನೆಯಲ್ಲಿದ್ದಾನೆ. ಸ್ವಲ್ಪ ಬೋನ್ ರಿಲೇಟೆಡ್ ಪ್ರಾಬ್ಲಮ್ಸು ಅಥವಾ ಆಪ್ರೇಷನ್ಗಳಾಗುವಂಥ ಚಾನ್ಸಸ್ ಇರುತ್ತೆ. ಸೊ ಅದಕ್ಕಾಗಿ ಪ್ರತಿದಿನ ಗಣಪತಿ ಧ್ಯಾನ ಮಾಡಿ. ಓಂ ಗಂ ಗಣಪತಿಯೇ ನಮಃ ಅನ್ನೋಂಥ ಮಂತ್ರನ 21 ಸತಿ ಪ್ರತಿದಿನ ಹೇಳ್ಕೊಳ್ಳೋದ್ರಿಂದ ತಿಂಗಳಲ್ಲಿ ಒಂದು ದಿವಸನಾದರೂ ಅಂದರೆ ಸಂಕಷ್ಟ ಚತುರ್ಥಿ ದಿವಸ 21 ಗರಿಕೆ ಹುಲ್ಲನ್ನ ತೊಗೊಂಡೋಗಿ ಗಣಪತಿ ಕೊಟ್ಟು ಬರೋದ್ರಿಂದ ನಿಮಗೇನಾದರೂ ಕೆಲವೊಂದು ಸಮಸ್ಯೆಗಳೇನಾಗ್ತದೆ ಅದಕ್ಕೆ ನೀವು ಪರಿಹಾರನ ನೋಡ್ಕೋಬೋದು. ನೋಡಿ, ಗುರುವಿನ ಸಂಚಾರದಿಂದ 12 ರಾಶಿಗಳಿಗೂ ಕೂಡ ಏನೆಲ್ಲ ಫಲಾನುಫಲಗಳಾಗುತ್ತೆ ಅನ್ನೋದನ್ನ ನಾನು ಹೇಳಿದೆ. ಕೆಲವರಿಗೆ ಒಳಿತು ಇದೆ, ಕೆಲವರಿಗೆ ಸಣ್ಣ ಪುಟ್ಟ ಕೆಡುಕು ಕೂಡ ಇದೆ. ಆದರೆ ಆದಷ್ಟು ಕೂಡ ಎಲ್ಲರಿಗೂ ಒಳ್ಳೆಯದೇ ಆಗ್ತಾ ಇದೆ. ಗುರುವಿನ ಅನುಗ್ರಹ ಇನ್ನೂ ಜಾಸ್ತಿ ಆಗಬೇಕು ಅಂತಂದರೆ ನಾನು ಹೇಳುವಂಥ ಮಂತ್ರನ ಪ್ರತಿದಿನವೂ ಕೂಡ ಅಟ್ಲೀಸ್ಟ್ 1 ಸತಿನಾದರೂ ಹೇಳ್ಕೊಳ್ಳಿ. 5 ಸತಿ ಹೇಳಿದ್ರೆ ಉತ್ತಮವಾದ ಫಲಗಳನ್ನ ನೋಡ್ಬೋದು. ಕೊನೆ ಪಕ್ಷ 1 ಬಾರಿನಾದರೂ ಹೇಳ್ಕೊಳ್ಳಿ. ಆ ಮಂತ್ರ ಹೀಗಿರುತ್ತೆ: ಗುರುವೇ ಸರ್ವ ಲೋಕಾನಾಂ, ಬಿಷಜೇ ಭವ ರೋಗಿಣಾಂ, ನಿಧಯೇ ಸರ್ವ ವಿದ್ಯಾನಾಂ, ಶ್ರೀ ದಕ್ಷಿಣ
ದಕ್ಷಿಣಾಮೂರ್ತಿಯೇ ನಮಃ ಅನ್ನೋಂಥ ಮಂತ್ರನ ಪ್ರತಿದಿನ 5 ಸತಿ ಹೇಳ್ಕೊಳ್ಳಿ, ಅಥವಾ 1 ಸತಿನಾದರೂ ಹೇಳ್ಕೊಳ್ಳಿ ಸಾಕು. ಅದು ಖಂಡಿತವಾಗ್ಲೂ ನಿಮಗೆ ಒಳ್ಳೆ ಫಲಗಳನ್ನ ಕೊಡುತ್ತೆ. ಇದ್ರ ಜೊತೆಗೆ ಏನು ಅಂತಂದರೆ, ನಿಮ್ಮ ವೈಯಕ್ತಿಕ ಜಾತಕನ ಒಮ್ಮೆ ಪರಿಶೀಲನೆ ಮಾಡಿಸ್ಕೊಳ್ಳಿ. ಯಾಕಂದರೆ ಅಲ್ಲಿ ಗುರುವಿನ ಸ್ಥಾನಮಾನ ಆಗಿರ್ಬೋದು, ಅಥವಾ ನಿಮಗೆ ನಡೀತಿರುವಂಥ ದಶಭುಕ್ತಿ ಆಗಿರ್ಬೋದು, ಇದ್ರ ಮೇಲೆ ಫಲಗಳಲ್ಲಿ ಕೆಲವು ವ್ಯತ್ಯಾಸಗಳನ್ನು ಕೂಡ ನೀವು ನೋಡಬೇಕಾಗಿ ಬರುತ್ತೆ. ಸೊ ಹಾಗಾಗಿ ನಿಮ್ಮ ಜಾತಕನ ಒಮ್ಮೆ ಪರಿಶೀಲನೆ ಮಾಡಿಸ್ಕೊಳ್ಳಿ. ನಮ್ಮಲ್ಲಿ ಏನಾದರೂ ನೀವು ಜಾತಕನ ತೋರಿಸ್ಕೊಬೇಕು ಅಂತಂದರೆ ಖಂಡಿತವಾಗ್ಲೂ ಕೆಳಗಡೆ ಸ್ಕ್ರೋಲ್ ಆಗ್ತಿರುವಂಥ ನಮ್ಮ ನಂಬರ್ಗೆ ನೀವು ಕರೆ ಮಾಡಬಹುದು. ಇನ್ನು ಕಾರ್ಯಕ್ರಮ ಮುಗಿಸುವಂಥ ಸಮಯ ಇದಾಗಿದೆ. ಸೊ ಎಲ್ಲರಿಗೂ ಕೂಡ ನನ್ನ ಧನ್ಯವಾದಗಳು.